ಹೆಲೋ ಆಲ್, ವೆಲ್ಕಮ್ ಟು ನೋ ಕಾರ್ನರ್ಸ್. ನಾವಿವತ್ತು ವಯನಾಡಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಎಡಕಲ್ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಇದು ಬೆಂಗಳೂರಿಂದ 275 ಕಿಲೋಮೀಟರ್ ದೂರದಲ್ಲಿ ಇದೆ. ನಿಮಗೆ ವೀಕೆಂಡ್ಸ್ ಅಲ್ಲಿ ಏನಾದರೂ ಬೋರ್ ಆಗ್ತಾ ಇದ್ರೆ ಇಲ್ಲಿಗೆ ಪ್ಲಾನ್ ಮಾಡ್ಬೋದು. ಹಾಗೆ ಇದು 1.2 ಕಿಲೋಮೀಟರ್ ಟ್ರಕ್ ಆಗಿರೋದ್ರಿಂದ ಮಕ್ಕಳು ಹಾಗೆ ವಯಸ್ಸಾದವ್ರಿಗೆ ಹತ್ತೋಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ಆ್ಯಕ್ಚುಯಲ್ ಟ್ರಕ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಥರ ಶಾಪ್ಸ್ ಕೂಡ ಅವೈಲೇಬಲ್ ಇದೆ, ಶಾಪಿಂಗ್ ಕೂಡ ಮಾಡಬಹುದು. ಹಾಗೆ ಈ ಪೈನಾಪಲ್ ಕೂಡ ಸಖತ್ತಾಗಿತ್ತು, ಮಸ್ಟ್ ಟ್ರೈ. ಹಾಗೆ ಇಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟಿಕೆಟ್ನ ಬೈ ಮಾಡಬೇಕಾಗುತ್ತೆ. ಅಡಲ್ಟ್ಗೆ 50 ರುಪೀಸ್, ಚಿಲ್ಡ್ರನ್ಗೆ 30 ರುಪೀಸ್. ಹಾಗೆ ಫೋಟೋಶೂಟ್ ಏನಾದರೂ ಮಾಡಿಸ್ಬೇಕಂತ ಇದ್ದರೆ 1000 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಹಾಗೆ ಇಲ್ಲಿ ಟ್ರೆಕ್ಕಿಂಗಿಗೆ ಪ್ರಿಫರಬಲ್ ಟೈಮಿಂಗ್ಸ್ ಬಂದುಬಿಟ್ಟು 8:30 AM ಟು 4:30 PM. ಹಾಗೆ ಈ ಕೇವ್ಸ್ ಸಮುದ್ರದಿಂದ 1200 ಮೀಟರ್ ಎತ್ತರದಲ್ಲಿ ಇದೆ. ಇದು ಟ್ರೆಕ್ಕಿಂಗ್ ಪಾತ್. ಕಾಫಿ ತೋಟದ ಮಧ್ಯೆ ತುಂಬ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಿಲ್ ತುಂಬ ಬಿಸಿಲು ಅಂತ ಅನ್ನಿಸ್ತಾ ಇರಲಿಲ್ಲ, ತುಂಬ ತಂಪಾಗಿರುತ್ತೆ. ಈಗ ನಾವು ಎಡಕಲ್ ಕೇವ್ಸ್ಗೆ ಎಂಟರ್ ಆಗ್ತಾ ಇದ್ದೀವಿ. ಇದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಫೇಮಸ್ ಸ್ಥಳ. ಯಾಕೆ ಅಂದರೆ ಇದೇ ಸ್ಥಳದಲ್ಲಿ 6000 BC ಟು 1000 BC ಹಳೆಯ ಶಿಲಾಯುಗದ ಕೆತ್ತನೆಗಳನ್ನ ನಾವಿಲ್ಲಿ ನೋಡಬಹುದು. ಇಲ್ಲಿ ನವಶಿಲಾಯುಗ ಹಾಗೂ ಮಧ್ಯಶಿಲಾಯುಗಕ್ಕೆ ಸೇರಿದ ಹಲವಾರು ಕೆತ್ತನೆಗಳಾಗಿರಬಹುದು, ಲಿಪಿಗಳು, ಹಾಗೆ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದಂತಹ ಆಯುಧಗಳಾಗಿರ್ಬೋದು, ಚಿಹ್ನೆಗಳು, ಮತ್ತು ರಾಜರು ಹೇಗೆ ರೆಡಿ ಆಗ್ತಿದ್ರು ಪ್ರತಿಯೊಂದನ್ನು ನಾವು ಕೆತ್ತನೆ ಮೂಲಕ ಇಲ್ಲಿ ನೋಡಬಹುದು. ಈ ಕೆತ್ತನೆಗಳು ಆಗಿನ ಕಾಲದಲ್ಲಿ ಇದ್ದಂತಹ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹರಪ್ಪನ್ ಸಿವಿಲೈಸೇಷನ್ ಹಾಗೂ ದ್ರಾವಿಡ ಕಲ್ಚರನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ನಾವು ಈ ಕೇವ್ಸಿಂದ ಹೊರಗಡೆ ಬಂದು ನೇಚರ್ನ ಮಧ್ಯೆ ತಂಪಾದ ಕಲ್ಲುಗಳ ಮೇಲೆ ಕೂತು ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.